ಬಾರಿಯ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವಂತಹ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಅರಮನೆ ಆವರಣದಲ್ಲಿ ಬೀಡುಬಿಟ್ಟಿದೆ. ಈ ಆನೆಗಳ ಪೈಕಿ ಅತ್ಯಂತ ಗಮನ ಸೆಳೆಯುತ್ತಾ ಇರುವಂತಹ ಆನೆ ಹಿರಿಯ ಆನೆಯಾಗಿರುವಂತಹ ವರಲಕ್ಷ್ಮಿ ಆನೆ ಅಂತ ಹೇಳ್ಬೋದು. ಭೀಮನಕಟ್ಟೆ ಒಂದು ಕ್ಯಾಂಪ್ನಿಂದ ಬಂದಿರುವಂತಹ ವರಲಕ್ಷ್ಮಿ ಆನೆ ಈ ಹಿಂದೆ ಹಲವಾರು ಬಾರಿ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದೆ. ಆದರೆ ಈಗ 68 ವರ್ಷ ಆಗಿರುವ ಒಂದು ಕಾರಣದಿಂದಾಗಿ ಇದಕ್ಕೆ ಸೇವಾ ನಿವೃತ್ತಿ ಆಗಿದ್ರೂ ಕೂಡ ಹಿರಿತನದ ಆಧಾರದ ಮೇಲೆ ಇದನ್ನ ಈ ಬಾರಿ ಕರೆತರಲಾಗಿದೆ. ಯಾಕೆಂದರೆ ಆ ಒಂದು ಪಳಗಿದ ಆನೆಗಳ ಅವಶ್ಯಕತೆ ದಸರಾ ಮಹೋತ್ಸವಕ್ಕೆ ಬೇಕಾಗಿರುವ ಒಂದು ಕಾರಣದಿಂದಾಗಿ ಈ ಒಂದು ವರಲಕ್ಷ್ಮಿ ಸಾಕಷ್ಟು ಒಂದು ರೀತಿ ಅನುಭವಿ ಆನೆ ಆಗಿರುವ ಒಂದು ಕಾರಣದಿಂದಾಗಿ ವರಲಕ್ಷ್ಮಿ ಈಗ ಸೇವೆಯಿಂದ ನಿವೃತ್ತಿ ಆಗಿದ್ರು ಅಂದ್ರೆ ಈಗ 68 ವರ್ಷ ಆಗಿದ್ರೂ ಕೂಡ ಇದನ್ನ ಇಲ್ಲಿಗೆ ಕರೆತರಲಾಗಿದೆ. ಒಂದು ರೀತಿ ಒಂದು ಮುಖ್ಯ ಶಿಕ್ಷಕಿ ಆಗಿ ಇದು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು. ಅಭಿಮನ್ಯು ನೇತೃತ್ವದ ಇಡೀ ಗಜಪಡೆಯನ್ನ ಈ ವರಲಕ್ಷ್ಮಿ ಆನೆ ನಿಯಂತ್ರಣ ಮಾಡುವ ಮುಖಾಂತರ ಯಾವುದೇ ಆನೆ ಒಂದು ವಿಚಲಿತವಾಗದಂತೆ ಒಂದು ಸರಿ ದಿಕ್ಕಿನಲ್ಲಿ ಒಂದು ತಾಲೀಮು ಆಗ್ಬೋದು, ಬೇರೆ ಬೇರೆ ಯಾವುದೇ ಒಂದು ಕಾರ್ಯಗಳಾಗ್ಬೋದು, ಎಲ್ಲದರಲ್ಲಿಯೂ ಕೂಡ ಆನೆಗಳು ಸಂಯಮದಿಂದ ವರ್ತಿಸುವಂತೆ ಈ ವರಲಕ್ಷ್ಮಿ ಆನೆ ಈಗ ಪಾಠವನ್ನ ಮಾಡುತ್ತಾ ಇದೆ ಇಲ್ಲಿ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅತ್ಯಂತ ಹಿರಿಯ ಆನೆ ಆಗಿರುವಂತಹ ವರಲಕ್ಷ್ಮಿ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ತನಗೆ ವಹಿಸಿರುವಂತಹ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಬರ್ತಾ ಇದೆ. ಈಗ ಅರಮನೆ ಆವರಣದಲ್ಲಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯುವಿನ ಪಕ್ಕದಲ್ಲೇ ಇರುವಂತಹ ವರಲಕ್ಷ್ಮಿ ಎಲ್ಲ ಆನೆಗಳ ಒಂದು ಚಲನವಲನಗಳನ್ನು ಕೂಡ ಗಮನಿಸ್ತಾ ಇರುತ್ತೆ. ಯಾವುದೇ ಒಂದು ಆನೆ ಒಂದು ರೀತಿ ದುರ್ವರ್ತನೆ ತೋರಿದ್ರು ಕೂಡ ಅದಕ್ಕೆ ಹೇಳುವಂತ ಕೆಲಸವನ್ನ ಈ ವರಲಕ್ಷ್ಮಿ ಆನೆ ಮಾಡ್ತಾ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳ ಜೊತೆಗೆ ಈ ಅತ್ಯಂತ ಹಿರಿಯ ಆನೆಯಾಗಿರುವಂತಹ ವರಲಕ್ಷ್ಮಿ ತನ್ನ ಕರ್ತವ್ಯವನ್ನು ನಿಭಾಯಿಸುವ ಮುಖಾಂತರ ಸಾಕಷ್ಟು ಗಮನವನ್ನ ಸೆಳೀತಾ ಇದೆ. ಒಂದು ಮೊದಲ ತಂಡದ ಒಂದು ಆನೆಗಳೊಂದಿಗೆ ಮೈಸೂರು ಅರಮನೆ ಆವರಣಕ್ಕೆ ಬಂದು ಬೀಡು ಬಿಟ್ಟಿರುವಂತಹ ವರಲಕ್ಷ್ಮಿಗೆ ಒಂದು ತಾಲೀಮಿನಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಈಕೆಗೆ ಯಾವುದೇ ರೀತಿಯ ಒಂದು ಭಾರವನ್ನು ಕೂಡ ಹೊರಿಸ್ತಾ ಇಲ್ಲ. ಕೇವಲ ಅಗತ್ಯ ಬಿದ್ದಾಗ ಮಾತ್ರ ಇದನ್ನ ಒಂದು ಬಳಕೆಯನ್ನ ಮಾಡ್ಕೊಳ್ಳಾಗ್ತದೆ. ಅಷ್ಟರ ಮಟ್ಟಿಗೆ ವರಲಕ್ಷ್ಮಿ ಆನೆ ಈಗ ದಸರಾ ಗಜಪಡೆಯ ಇತರ ಆನೆಗಳ ಒಂದು ಮಾರ್ಗದರ್ಶಕಿಯಾಗಿ ಇಲ್ಲಿ ಕೆಲಸವನ್ನ ಮಾಡ್ತದೆ ಅಂತ ಹೇಳ್ಬೋದು. ಆ ಮುಖಾಂತರ ಒಂದು ದಸರಾ ಗಜಪಡೆ ಒಂದು ಮೆರವಣಿಗೆಗೆ ಅಣಿಯಾಗೋದಕ್ಕೂ ಕೂಡ ಇದು ಸಾಥನ್ನ ನೀಡುತ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ವರಲಕ್ಷ್ಮಿ ಅತ್ಯಂತ ಹಿರಿಯ ಆನೆ, ಒಂದು 68 ವರ್ಷದ ಆನೆ ಆಗಿರುವ ಒಂದು ಕಾರಣದಿಂದಾಗಿ ಅತ್ಯಂತ ಒಂದು ಶಿಸ್ತುಬದ್ಧವಾಗಿ ಒಂದು ಸಂಯಮದಿಂದ ವರ್ತಿಸ್ತಾ ಇದೆ. ಇದೇ ಒಂದು ಕಾರಣದಿಂದಾಗಿ ಇದಕ್ಕೆ ವಯಸ್ಸಾಗಿದ್ರೂ ಕೂಡ ಒಂದು ಹಿರಿತನವನ್ನ ಪರಿಗಣಿಸಿ ಮತ್ತು ಇದು ಆರೋಗ್ಯಕರವಾಗಿಯೂ ಇರುವ ಒಂದು ಕಾರಣದಿಂದಾಗಿ ವರಲಕ್ಷ್ಮಿಯನ್ನ ಒಂದು ಈ ಬಾರಿಯ ದಸರಾ ಮಹೋತ್ಸವಕ್ಕೆ ಕರೆತಂದಿರುವಂತಹ ಅರಣ್ಯ ಇಲಾಖೆ ಇದರ ಒಂದು ಅನುಭವವನ್ನ ಬಳಕೆ ಮಾಡಿಕೊಂಡು ಇತರ ಆನೆಗಳ ಒಂದು ತಾಲೀಮಿಗೂ ಕೂಡ ಒಂದು ಸಹಕರಿಸುವಂತೆ ಇದನ್ನ ಬಳಸ್ಕೊತ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಈ ಬಾರಿಯ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಆಗಮಿಸಿರುವಂತಹ ಈ ಒಂದು ವರಲಕ್ಷ್ಮಿ ಆನೆ ಈಗ ಎಲ್ಲ ಒಂದು ಅರಮನೆ ಆವರಣದಲ್ಲಿ ಸಾಕಷ್ಟು ಒಂದು ರೀತಿ ಗಮನವನ್ನ ಸೆಳೀತಾ ಅಂತ ಹೇಳ್ಬೋದು. ಯಾಕಂದ್ರೆ ಅತ್ಯಂತ ಅನುಭವಿ ಆನೆ ಆಗಿರುವಂತಹ ಈ ಒಂದು ವರಲಕ್ಷ್ಮಿ ಆನೆ ಇತರ ಆನೆಗಳು ಅಂದ್ರೆ ಅಭಿಮನ್ಯುವಿನ ಜೊತೆಗೆ ಬಂದಿರುವಂತಹ ಹೊಸ ಆನೆಗಳು ಬಂದಿದ್ದಾವೆ. ಎಲ್ಲವೂ ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ಒಂದು ತಾಲೀಮಿನಲ್ಲಿ ಭಾಗಿಯಾಗುವಂತೆ ಒಂದು ಮಾರ್ಗದರ್ಶನವನ್ನು ನೀಡುವ ಮುಖಾಂತರ ತನ್ನ ಹಿರಿತನವನ್ನ ಇಲ್ಲಿ ಸಾಬೀತುಪಡಿಸ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.